ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗಲೇ ಡೈರೆಕ್ಟರ್ ಸರ್ ಎಲ್ಲ ಹೇಳಿದ್ದಾರೆ ಕತೆ ಬಗ್ಗೆ. ತುಂಬ ಖುಷಿ ಆಗ್ತಿದೆ ಇವತ್ತು ಎಲ್ಲರ ಜೊತೆ ಈ ಸ್ಟೇಜ್ ಮೇಲೆ ಕೂತು ಮಾತಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಮತ್ತು ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಸಿನಿಮಾ ಬಂದು ಸಿಂಧೂರ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದಾದ್ಮೇಲೆ ಬಂದು 4 years ಬ್ಯಾಕ್ ನನಗೆ ಡಬ್ಬಿಂಗಲ್ಲಿ ಅವಕಾಶ ಸಿಕ್ತು. ಅದಾದ್ಮೇಲೆ ನನ್ನ ವೃತ್ತಿ ಎಲ್ಲ ಕಂಪ್ಲೀಟ್ ಡಬ್ಬಿಂಗ್ಗೆ. ಸೊ ಈಗ ನೆಟ್ಫ್ಲಿಕ್ಸ್ ಆ್ಯಂಡ್ ಹಾಟ್ಸ್ಟಾರಲ್ಲಿ ಬರ್ತಿರೋಂಥ ಎಷ್ಟೋ ಸಿನಿಮಾಗಳಿಗೆ ನಾನು ಧ್ವನಿ ಕೊಡ್ತಾ ಇದ್ದೀನಿ. ಈಗಾಗಲೇ ಒಂದು 30 ಮೂವೀಸ್ ಆಗಿದೆ. ಸ್ಟ್ರೇಟ್ ಸಿನಿಮಾ ಸೇರಿ 30 ಸಿನಿಮಾಗಳಾಗಿದೆ. ಸಾಕಷ್ಟು ಕಾರ್ಟೂನ್ಸ್ ಮತ್ತು ವೆಬ್ ಸೀರೀಸ್ಗೆಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ. ಇದು ಒಂದು ಕಾಲೇಜ್ ಹುಡುಗಿ, ಅಂದರೆ ಆಗ್ತಾನೆ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರ್ಕೊಂಡಿರ್ತಾಳೆ. ಹಾಗೆ ದಾಸಪ್ಪ ಅವ್ರು ಬಂದು ನನ್ನ ತಂದೆ ಪಾತ್ರನ ಮಾಡಿದ್ದಾರೆ. ಇದರಲ್ಲಿ ಏನು ಅಷ್ಟೊಂದು ಡ್ರಾಮ್ಯಾಟಿಕ್ ಅಂತ ಯಾವುದು ಇಲ್ಲ, ಅಂದರೆ ನಟನೆ ಬಂದು ಅಷ್ಟೊಂದು ಜಾಸ್ತಿ ಏನೂ ಇಲ್ಲ. ಡೈರೆಕ್ಟರ್ ಸರ್ ಫಸ್ಟೇ ಹೇಳಿದರು, ಅಂದರೆ ಇದರಲ್ಲಿ ಯಾವುದು ಕೂಡ ನೀವು ಆ್ಯಕ್ಟಿಂಗ್ ಅಂತ ಮಾಡೋಕ್ಕೆ ಯಾವುದಕ್ಕೂ ಹೋಗಬೇಡಿ. ನೀವು ನಿಮ್ಮ ತಂದೆ ತಾಯಿ ಜೊತೆ ಮಾತಾಡೋ ಥರ ಬಂದು ಕೂತ್ಕೋತೀರಾ, ನಿಮ್ಮ ಅಪ್ಪ ಜೊತೆ ಮಾತಾಡ್ತೀವಿ. ಸೊ ಇದು ಒಂಥರ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡೋದು ಒಂದು ಚಾಲೆಂಜಿಂಗ್ ಅಂತ ಅನಿಸ್ತು ನನಗೆ. ಸೊ ಇದರಲ್ಲಿ ಆ್ಯಕ್ಟಿಂಗ್ ಅಂತ ಜಾಸ್ತಿ ಇಲ್ಲ, ಕಂಪ್ಲೀಟ್ ನ್ಯಾಚುರಲ್ ಆ್ಯಕ್ಟಿಂಗ್ ಇದೆ. ಎಂಟೈರ್ ಸಿನಿಮಾ ಕೂಡ ಹಾಗೆ ಇದೆ, ಯಾರ್ದು ಕೂಡ ಜಾಸ್ತಿ ಹೆಚ್ಚು ಡ್ರಾಮಾ ಇಲ್ಲ ಯಾರ್ದು ಕೂಡ. ಇವಾಗ ಯಾವುದೋ ಒಂದು ಹಳ್ಳಿಗೆ ಹೋಗ್ತೀರಾ, ಯಾರೋ ನಮ್ಮ ಜೊತೆಲೇ ಮಾತಾಡ್ತಿದ್ದಾರೆ ಅನ್ನೋ ರೀತಿ ಒಂದು ಫೀಲ್ ಸಿಗುತ್ತೆ ಎಂಟೈರ್ ಸಿನಿಮಾ ಪೂರ್ತಿ. ಥ್ಯಾಂಕ್ ಯು ಸೋ ಮಚ್. ಅವರ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ವಿಜಯ್ ಸರ್ ಅವ್ರ ಕನಸು ಇದು ಮೂವಿ. ನಾನು ಪ್ರತಿ ಸರಿ ಫೋನ್ ಮಾಡಿದಾಗೆಲ್ಲ ಸರ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದೆ. ಮೇಡಮ್ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳ್ತಿದ್ರು. ಇನ್ನೂ ಹೆಚ್ಚಿಗೆ ಮೂವೀಸ್ ಎಲ್ಲ ಮಾಡಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ವಿಜಯ್ ಸರ್ ಆಲ್ ದ ಬೆಸ್ಟ್. ಇಲ್ಲ, ಅದು ಆಕ್ಚುಲಿ ಬೈ ಮಿಸ್ ಆಗಿ ನನಗೆ ಸಿಕ್ಕಿದ್ದು. ಮಂಜು ಪಾವಗಡ ವೈಫ್ ಕ್ಯಾರೆಕ್ಟರ್ ಬೈ ಮಿಸ್ ಆಗಿ ಸಿಕ್ಕಿದ್ದು ನನಗೆ. ಅದು ಯಾರೋ ಬೇರೆಯವ್ರು ಮಾಡಬೇಕಿತ್ತು, ಅವರು ಮಿಸ್ ಆದ್ರು ಅಂತ ನಾನು ಬಂದಿದ್ದು. ಅವರು ಫಸ್ಟ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾನು ದೂರ ಕೂತಿದ್ದೆ. ಅವರು ಕಿರ್ಚಾಡ ನೋಡಿ, ಓ ಹೇಗಪ್ಪ ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತ ಭಯ ಆಗ್ತಿತ್ತು ವಿಜಯ್ ಸರ್ ಡೈರೆಕ್ಷನಲ್ಲಿ. ಆಮೇಲೆ ವಿಜಯ್ ಸರ್ ಡೈರೆಕ್ಷನ್ ಅಷ್ಟು ಚೆನ್ನಾಗಿ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ರು. ಮಂಜು ಸರ್ ಅವ್ರನ್ನ ಪ್ರತಿ ಸಾರಿನೂ ನಾನು ನೆನ್ಸ್ಕೊಳ್ತೀನಿ. ಅವ್ರ ಜೊತೆ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಕೂತಿದ್ದಾಗ ಮೊಬೈಲ್ ಚಾರ್ಜ್ಗೆ ಹಾಕೊಂಡಿದ್ರು. ಯಾವ್ದಾನು ಪವರ್ ಬ್ಯಾಂಕ್ ಇಸ್ಕೊಂಡ್ರು. ಇವನೇನು ಪವರ್ ಬ್ಯಾಂಕ್ ಇಟ್ಕೊಂಡಿಲ್ಲ, ಏನು ಹೇಳಿದ್ರು ಸರ್ ನೀವು ಹೇಳಿದ್ರಿ ಅದು ನಾನು ಚೆನ್ನಾಗಿ ನೆನ್ಪಿದೆ, ಈಗಲೂ ನೆನ್ಪು ಮಾಡ್ಕೊಳ್ದೆ. ಆ ಟವರ್ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರು. ಆ ಮಾತು ನಾನು ಈಗಲೂ ನೆನಪಲ್ಲಿ ಇಟ್ಕೊಂಡು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಅದಂತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಅವ್ರು ಮಿಸ್ ಆಗಿದ್ದಕ್ಕೆ ನನಗೆ ಒಳ್ಳೆ ಅವಕಾಶ ಸಿಕ್ತು. ಥ್ಯಾಂಕ್ ಯು. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ತುಂಬಾ 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 ದೊಡ್ಡ ನಮಸ್ಕಾರ. ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಎಂತ ಚಿಕ್ಕ ಸಿನಿಮಾನು ಸಹ ದೊಡ್ಡ ಸಿನಿಮಾ ಮಾಡ್ತಿಗೆ ತಗೊಂಡೋಗ್ತಾರೆ. ಯಾಕಂದ್ರೆ ಅದಕ್ಕೆ ತಿಥಿನೇ ಕಾರಣ. ಅಷ್ಟು ಚೆನ್ನಾಗಿ ಮಾಡಿ ಅಷ್ಟು ಚೆನ್ನಾಗಿ ಬಂತು. ಈಗ ನಮ್ಮನ್ನು ಹಂಗೆ ಬೆಳೆಸಿ ಅಂತ ನಾವು ಕೇಳ್ಕೊತೀವಿ. ಇನ್ನೊಂದು, ನಾನು ಮಂಜು ಪಾವಗೌಡ ಮತ್ತೆ ಗೊಬ್ಬರ ಇದು ಎರಡನೇ ಸಿನಿಮಾ. ಇದಕ್ಕಿಂತ ಮುಂಚೆ ನಾನು ನನ್ನ ಜಾನು ಅನ್ನೋ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ವಿ. ಇವಾಗ ಇದ್ರಲ್ಲೂ ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮಂಜು ಅವರ ಕತ್ತಲ್ಲಿ ಅಣೆ ಬಟ್ಟಿತ್ತಲ್ಲ ಕೆಂಪಿ ಅಂತ, ಅದು ನಾನೇ ಕೆಂಪಿ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡ್ತಿರೋದು ಸಿನಿಮಾದಲ್ಲಿ. ಹೋಗ್ಲಿ ಬಿಡಿ, ನಾವು ಎಷ್ಟೊಂದು ಹೆಣ್ಮಕ್ಳು ಇದೀವಲ್ಲ, ಲೈನ್ ಆಗ್ತೀವಿ. ಇಲ್ಲ ನಾನು ಡೈರೆಕ್ಟ್ ಆಗಿ ಮನೆಯಿಂದ ಇಲ್ಲೇ ಬಂದೆ, ಏನೋ ತೊಂದರೆ ಇಲ್ಲ. ಸರಿ, ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಮ್ಮ ದಾಸಪ್ಪ ಟೀಮು ಅಂದ್ರೆ ವಿಜಯ್ ಕಿಲ್ಲರ ನಮಗೆ ತುಂಬಾ ಹಳೆ ಫ್ರೆಂಡು. ನಮ್ದೆಲ್ಲ ಹಳೆ ಟೀಮು. ಕ್ಯಾಮ್ರಾಮನ್ ಆಗಿರ್ಬೋದು, ಕ್ಯಾಮ್ರಾಮೇನು ಈ ತಮ್ಮಣ್ಣ, ಆಲ್ಮೋಸ್ಟ್ ಎಲ್ಲ ನಮ್ದು ಹಳೆ ಟೀಮೇ. ತುಂಬಾ ಚೆನ್ನಾಗಿ, ತುಂಬಾ ಕಷ್ಟಪಟ್ಟು, ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದಂಥ ಸಿನಿಮಾ ದಾಸಪ್ಪ. ತುಂಬಾ ಇಷ್ಟದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು. ನಮ್ಮ ಪ್ರೊಡ್ಯೂಸರ್ಸ್ ಇದಾರಲ್ಲ ತುಂಬಾ ಒಳ್ಳೆಯವರು. ಆ ಟೈಮಲ್ಲಿ ಈಗ ನಾವು ಸಿನಿಮಾ ಮಾಡ್ದಂಗೆನೆ ನಾನು ಒಂದು 80 ಸಿನಿಮಾ ಮಾಡಿದ್ದೀನಿ, ತಮಿಳು, ತೆಲುಗು, ಕನ್ನಡ ಅಂತ ಎಲ್ಲ. ಆದ್ರೂ ಎಷ್ಟೋ ಜನ ನಮ್ಮನ್ನ, ನಾವು ಸಿನಿಮಾಗೆ ಹೋದ್ರೆ ಒನ್ ಡೇ ಕ್ಯಾರೆಕ್ಟರ್ಗೆ ಹೋಗ್ತೀವಿ. ಈಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಒನ್ ಡೇನು ಮಾಡಬೇಕು, ಸಿಕ್ಕದೆಲ್ಲ ಮಾಡ್ತಾನೆ ಇರಬೇಕು. ಮಾಡ್ತಾ ಇದ್ದಾಗ ಎಲ್ಲರೂ ನಮ್ಮನ್ನು ತುಂಬಾ ಕೇವಲವಾಗಿ ನೋಡ್ತಾರೆ, ರೆಸ್ಪೆಕ್ಟೇ ಕೊಡಲ್ಲ. ವೆರಿ ಅನ್ರೆಸ್ಪೆಕ್ಟ್ ಅಲ್ಲಿ ಮಾತಾಡಿಸ್ತಾರೆ, ಮರ್ಯಾದೆ ಕೊಡಲ್ಲ, ಏನಿಲ್ಲ. ಹೆಂಗ್ ಬೇಕಂಗೆ ಅಮ್ಮ ಬಾರಮ್ಮ, ಅಯ್ಯೋ ತಗೊಳಮ್ಮ, ಏನೇನೋ ವಿಚಿತ್ರ, ಅವಳ ಕರೆ ಅವಳ ಅಂತಾರೆ. ಬಟ್ ಇಲ್ಲ ಹಂಗಲ್ಲ. ನಾವು ಮಾಡಿರೋದು ಪುಟ್ಟು ಪಾತ್ರ ಆದ್ರೂ, ಕಾಮಿಡಿ ಆದ್ರೂ ಎಷ್ಟು ಮರ್ಯಾದೆ ಕೊಟ್ಟು, ಎಷ್ಟು ರೆಸ್ಪೆಕ್ಟ್ ಇಂದ ಮಾತಾಡ್ಸಿದ್ರು, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ನಮ್ಮ ಪ್ರೊಡ್ಯೂಸರ್ಸ್ ಅಂದ್ರೆ ನಮ್ಮ ಅಣ್ಣದಾದ್ರು. ಪ್ರತಿ ಒಂದು ಟೈಮಲ್ಲೂ ನಾನು, ಹೌದು ಅವ್ರು ಹೇಳ್ದಂಗೆ ಬಿಫೋರ್ ಕೊರೋನಾ ಇಂದನೇ ಸ್ಟಾರ್ಟ್ ಆಯ್ತು ಹೆಡ್ ಸೆಡ್ಯೂಲ್. ಒಂದು ಫಸ್ಟೂ ಮಾಡಿದ್ರು, ಈ ಕಡೆನೂ ಹೆಡ್ ಟೈಮಲ್ಲಿ ಇದ್ದೆ ನಾನು. ಆ ಟೈಮಲ್ಲೂ ಅಷ್ಟೇ, ಬರೀ ಊಟದಲ್ಲೂ ಅಷ್ಟೇ, ಕಾಫಿಯಲ್ಲಾಗಲಿ ನೀರಲ್ಲಾಗಲಿ ಪ್ರತಿ ಒಂದನ್ನು ಚೆನ್ನಾಗಿ ನೋಡ್ಕೋತಿದ್ರು. ಡುಮ್ಮಿ ಅಂತ ಬರೀ ಊಟದ ಬಗ್ಗೆ ಮಾತಾಡ್ತಾರೆ ಅಂತ ಅನ್ಕೋಬೇಡಿ. ಸೊ ಅದು ನಿಜವಾಗ್ಲು ಕುಂಬಳಕಾಯಿ ಆಗಿರೋ ಟೈಮಲ್ಲಿ ಬೀಗ್ರೂಟ ಮಾಡ್ದಂಗೆ ಮಾಡಿದ್ರು ಆಕ್ಚುಲಿ ಪ್ರೊಡ್ಯೂಸರ್ಸ್, ಚನ್ನಪಟ್ಟಣ ಜನ.
ಎಷ್ಟೊಂದು ಜನ ಇದ್ರು ಅಂದ್ರೆ ಅದು ಹೇಳಕ್ಕಾಗಲ್ಲ ಬಿಡಿ. ಎಲ್ಲರಿಗೂ ಮಟನ್, ಚಿಕನ್, ಮೀನು, ಫಿಶ್ ಜೊತೆಲಿ ಬರ್ಬೇಕಾದ್ರೆ ಬರೀ ಕೈಲಿ ಹೋಗ್ಬಾರ್ದು ಅಂತ ಸ್ವೀಟ್ ಬಾಕ್ಸ್ ಸಹ ಕೊಟ್ಟು ಕಳಿಸಿದ್ರು ಅಂತ ನಮ್ಮ ಒಳ್ಳೆ ಅನ್ನದಾತ್ರಿಗೆ ಇನ್ನ 400,000 ಮೂವಿ ಮಾಡೋ ಶಕ್ತಿ ಕೊಟ್ಟು ನಮ್ಮಂತವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡ್ಲಿ, ನಮ್ಮ ಹೊಟ್ಟೆ ತುಂಬ ಅನ್ನ ಹಾಕ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಅನ್ನದಾತ್ರಿಗೆ ಜಾಸ್ತಿ ದುಡ್ಡಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇದೇ ತರ ಸಪೋರ್ಟ್ ಮಾಡಿ ನಮ್ಮಂತ ಬಡವ್ರನ್ನ, ನಮ್ಮಂತ ಬಡ ಕಲಾವಿದರನ್ನ ಬೆಳೆಸಿ ಯಾರಿಗೂ ಯಾವತ್ತೂ ಅವಮಾನ ಮಾಡಬೇಡಿ. ಯಾರು ಯಾವತ್ತು ಮುಂದೆ ಬರ್ತಾರೋ, ಯಾರು ಯಾವತ್ತು ಕೆಳಗಡೆ ಹೋಗ್ತಾರೋ ಗೊತ್ತಿಲ್ಲ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಂದು, ಇವತ್ತು ನಮ್ಮ ಬಾಸ್ ಬರ್ಡೇ, ಅಂದ್ರೆ ನಮ್ಮ ಅಂಬರೀಷ್ ಅಣ್ಣನ ಬರ್ಡೇ, ರೆಬಲ್ ಸ್ಟಾರ್ ನಮ್ಮ ಅಂಬರೀಷ್ ಅಣ್ಣನ ಬರ್ಡೇ. ನಮ್ಮ ಮಂಡ್ಯ ಗಂಡು ನಮ್ಮ ಅಂಬರೀಷ್ ಅಣ್ಣಗೆ ಹುಟ್ಟುಹಬ್ಬದ ಶುಭಾಶಯಗಳು. ಟ್ರೈ ಮಾಡಿದ್ದೀವಿ. ಹಾಗಾಗಿ ಇದೇ ದಾಸಪ್ಪ ಕಣ್ಣಲ್ಲಿ ನೋಡಿದ್ದನ್ನ ಸ್ಕ್ರೀನ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಸಿನಿಮಾದ ಒಂದು ಸಣ್ಣ ಅಕ್ಕಪಕ್ಕ ವಾಸ್ತವವಾಗಿರುತ್ತೆ ಅಂತ ಅನ್ನೋದನ್ನ ಬೇಸಲ್ಲಿ ಇಟ್ಕೊಂಡು ಮಾಡಿದಂಥ ಒಂದು ಕತೆ. ಇದರಲ್ಲಿ ಒಂದಷ್ಟು ನ್ಯಾಯ, ಪಂಚಾಯತಿ ಮತ್ತೆ ಹಳ್ಳಿ ನಡೆಯುವಂಥ ಒಂದು ಎಲೆಕ್ಷನ್ ಇರ್ಬೋದು, ಮತ್ತೆ ಒಬ್ಬ ಕುಡುಕ ಇದ್ರೆ ಯಾವ ಥರ ಕ್ವಾಟ್ಲೆ ಕೊಟ್ಟಿರ್ತಾನೆ, ಇದನ್ನೆಲ್ಲ ಇಟ್ಕೊಂಡು ಆಧರಿಸಿ ಮಾಡಿರುವಂಥ ಚಿತ್ರ. ಆ ಥರದ್ದೇನಿರಲಿಲ್ಲ. ಆ ಥರ ಏನಿರಲಿಲ್ಲ. ಬಟ್ ನಾವು ಸುಮ್ಮನೆ ಏನೋ ಒಂದು ತಮ್ಮಣ್ಣವ್ರನ್ನ ಮಂಡ್ಯ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅವಾಗ ಒಂದು ದಾಸಪ್ಪ ಅಂತ ಮಾಡೋದು ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡಿ ಮಾಡಿದ್ದಷ್ಟೇ. ಬಟ್ ಅದ್ರದ್ದು ಏನಿಲ್ಲ. ಇವಾಗ ನೋಡೋದೆಲ್ಲ ಲಿಂಕ್ ಇದೆ ಅಂತ ಹೇಳ್ತಿರ್ತಾರೆ. ಹಾಂ ಸರ್, ನೋಡಿದ್ವಿ. ಹೌದು ಸರ್, ಹೌದು. ನಾವು ಆಕ್ಚುಲಿ ಆ ಥರ ಇಟ್ಕೊಂಡೆ ಪ್ಲಾನ್ ಮಾಡಿದ್ವಿ. ಒಂದು ಕಮ್ಮಿ ಬಜೆಟಲ್ಲಿ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದ್ವಿ. ವಿತೌಟ್ ಸಾಂಗ್ಸು, ಫೈಟು ಒಂದು ಮೂವಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ನಮ್ಮೂರು ಅಂತಲ್ಲ, ನಮ್ಮ ಅಕ್ಕಪಕ್ಕ ಊರುಗಳೆಲ್ಲ ಊರು ನಡೆದಿರುವಂಥ ಒಂದು ಘಟನೆ. ಅಂದರೆ ಬೇಸಿಕಲಿ ನಾನು ಹುಟ್ಟಿದ್ದು ಬೆಳೆದಿಲ್ಲ ಮಂಡ್ಯ. ಆ ಕಡೆ ಆಡು ಭಾಷೆ ಹೆಂಗಿರುತ್ತೆ ಅದನ್ನು ಇಟ್ಕೊಂಡು ಒಂದು ಕತೆ ಮಾಡಿದ್ದೀನಿ ಅಷ್ಟೇ. ಕೀಲಾದಲ್ಲಿ? ಹಾಂ, ಹೌದು. ಸರ್, ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು 2-3 ಇಯರ್ಸ್ ಹಿಂದೆ ಸ್ಟಾರ್ಟ್ ಆಗಿತ್ತು. ಬಟ್ ಮಧ್ಯೆ ಕೋವಿಡ್ ಆಯಿತು. ಫಸ್ಟ್ ಶೆಡ್ಯೂಲ್ ಕೋವಿಡ್ ಮುಂಚೆ ಮಾಡಿದ್ವಿ, ಸೆಕೆಂಡ್ ಶೆಡ್ಯೂಲ್ ಕೋವಿಡ್ ಆಗಿ ಮಾಡಿದ್ವಿ, 3ನೇ ಶೆಡ್ಯೂಲ್ ತಗೊಂಡು ಈಗ ಲಾಂಚ್ ಮಾಡಿದ್ವಿ. ಈ ಮಂಡ್ಯ, ಮದ್ದೂರು, ಚನ್ನಪಟ್ಟಣ ಮತ್ತೆ ನಮ್ಮೂರು ಕೀಲಾರ, ಈ 4 ಹಳ್ಳಿಗಳ ಇಟ್ಕೊಂಡು ಸ್ಟೋರಿ ಮಾಡಿದ್ವಿ. ಏನಿಲ್ಲ, ಆ ಥರ ಏನಿಲ್ಲ. ಒಬ್ಬ ದಾಸಪ್ಪ ಹೆಂಗಿರ್ತಾನೆ ಅಂತ ಒಂದು ಸ್ವಲ್ಪ ತೋರಿಸಿದ್ವಿ. ಬಟ್ ಅವ್ರ ಮನೇಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಕಥೆಗಳು ಇಟ್ಕೊಂಡು ಮಾಡಿದ್ದೀನಿ ಅಷ್ಟೇ. ಮೇನ್ ದಾಸಪ್ಪ ಅಂತ ಟೈಟ್ ಇಟ್ಟಿರಲ್ಲ, ಹಾಗಾಗಿ ದಾಸಪ್ಪ ಯಾವ ರೀತಿ ಅವ್ರದ್ದು ದಿನಚರಿಗಳು ಆಗಿರುತ್ತೆ ಮತ್ತು ಅವ್ರ ಮನೆ ಸಂಸಾರ ಹೇಗಿರುತ್ತೆ ಅನ್ನೋದು ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಪರಂಪರೆ ಎಲ್ಲ ತೋರ್ಸಕ್ಕೆ ಟ್ರೈ ಮಾಡಿಲ್ಲ. ಸುಮ್ಮನೆ ಒಂದು ಹಳ್ಳಿಲಿ ಒಬ್ಬ ದಾಸಪ್ಪ ಅಂತ ಯಾವ ಥರ ಇರ್ತಾನೆ ಅಷ್ಟೇ ತೋರಿಸಿದೀವಿ. ತುಂಬಾ ಅವ್ರದ್ದು ಪರಂಪರೆ ಎಲ್ಲ ಇದು ಮಾಡಕ್ ಹೋಗಿಲ್ಲ. ಹೌದು ಹೌದು ಹೌದು. ಈಗ ನಮ್ಮೂರ್ ಕಡೆ ಹೆಂಗಿತ್ತಂದ್ರೆ, ಶ್ರಾವಣ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ವಿ, ಶ್ರಾವಣ ಟೈಮಲ್ಲಿ ದಾಸಪ್ಪನ ಕರ್ಕೊಂಡ್ಬಂದು ಅವ್ರನ್ನ ಕಾಲ್ದೊಳದು ಮನೆ ಕರ್ಕೊಂಡು ಹೋಗಿ ಪೂಜೆ ಮಾಡ್ಸಿ ಹೋಗ್ತಿದ್ರು. ಆ ತರದೊಂದು ನಾವು ಕನ್ನಡ ನೋಡಿದ್ವಿ ಆ ಕಥೆನ. ತೋರಿಸಿಲ್ಲ ಅಷ್ಟೇ. ಇದೆ ಇದೆ. ಹೌದು ಹೌದು ಹೌದು. ಅಂದ್ರೆ ಟ್ರೈಲರ್ ಅಲ್ಲಿ ತೋರ್ಸಕ್ ಟ್ರೈ ಮಾಡಿಲ್ಲ ಅಷ್ಟೇ. ಸಿನಿಮಾದಲ್ಲಿದೆ. ಅವ್ರು ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಅವ್ರಿಗೆ ಗೆಟಪ್ ಅದೆಲ್ಲ ಇದೆ. ಸರ್, ಮಂಜು ಬಿಟ್ಟರೆ ತಮ್ಮಣ್ಣವರು ಮತ್ತೆ ಹೀರೋಯಿನ್ ಸುರಕ್ಷಿತಾ ಶೆಟ್ಟಿ ಅವರಿದ್ದಾರೆ. ಗೊಬ್ಬರ ಅವರು ಒಂದು ಕುಡ್ಕೊಂಡು ಕ್ಯಾರೆಕ್ಟರ್ ಪಾತ್ರ ಮಾಡಿದ್ದಾರೆ. ಅಂಜನಾ ಗಿರೀಶ್ ಅವರಿದ್ದಾರೆ, ಅವ್ರಿಗೆ ಇವತ್ತು ಬಂದಿಲ್ಲ. ಮತ್ತೆ ಇವರು ನಮ್ಮ ಪ್ರೊಡ್ಯೂಸರ್ ಕಮ್ಮ ಆಕ್ಟ್ ಮಾಡಿದ್ದಾರೆ, ಇವರು ಕೂಡ ಸ್ವಲ್ಪ. ಹಾಗಾಗಿ ಇಷ್ಟು ಜನ ಆರ್ಟಿಸ್ಟ್ಗಳು ಮೇನ್ ಆರ್ಟಿಸ್ಟ್ ಮಾಡಿದ್ದಾರೆ. ಸರ್, ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡೋದು ಸರ್. ಸಾಂಗ್ಸು ಫೈಟ್ಸ್ ಏನು ಸರ್ ಸೆನ್ಸರ್ ಆಗಿದೆ. ಯು ಬಾರಿಗೆ ಬಂದಿದೆ. ಏನು ಅಂತ ಗೊತ್ತಿಲ್ಲ, ಬಟ್ ನಾವು ಕೇಳಿದ್ವಿ ಒಂದು ಸಣ್ಣ ಪುಟ್ಟ ಆಗಿದೆ. ಅದೊಂದು ಕೇಳಿದ್ರೆ ಅಷ್ಟೇ. ಬಟ್ ಅಷ್ಟೇ, ಏನಿಲ್ಲ. ಅಂದ್ರೆ ಮಂಜು ಮೇಲೆ ಕಾಮಿಡಿ ಇರಲೇಬೇಕಲ್ಲ ಅಂತ ಕಥೆಯಲ್ಲಿ ನಾವು ಅದನ್ನ ಇದು ಮಾಡ್ಕೊಂಡ್ವಿ. ಬಟ್ ಇವ್ರದ್ದು ಮತ್ತೆ ಅವ್ರದ್ದು ವರ್ಕೌಟ್ ಆಯ್ತು, ಚೆನ್ನಾಗಿ ವರ್ಕೌಟ್ ಆಯ್ತು. ಹಾಗಾಗಿ ಅದೇ ಸನ್ಮಾನಿಸುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತದೆ. ಉಪೇಂದ್ರರವರು ಚಿತ್ರತಂಡದ ಪರವಾಗಿ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಗ್ತದೆ.